ಇವತ್ತು ನಾನು ಹೇಳುತ್ತಿರುವ ರೆಸಿಪಿ ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ಗೆ ಬೇಕಾಗಿರುವ ಸಾಮಗ್ರಿಗಳು: 3/4 ಕಪ್ ಕಡಲೆಬೇಳೆ, 1/4 ಕಪ್ ಉದ್ದಿನ ಬೇಳೆ, 1/4 ಕಪ್ ಕೊತ್ತಂಬರಿ ಬೀಜ, 2 ಚಮಚ ಜೀರಿಗೆ, 1 ಮುಷ್ಟಿ ಕರಿಬೇವು, ಸ್ವಲ್ಪ ಇಂಗು, 8 ರಿಂದ 10 ಲವಂಗ, ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಳು, ಮೆಂತೆ 1/4 ಚಮಚ, 1.5 ಇಂಚಷ್ಟು ಚಕ್ಕೆ, ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಬೇಕು. ಹೀಗೆ ಮಾಡಿದರೆ ಸಾಂಬಾರ್ ಪೌಡರ್ ತಯಾರಾಗುತ್ತದೆ. ಈ ಸಾಂಬಾರ್ ಪೌಡರ್ ಅನ್ನು ನಮಗೆ ಯಾವಾಗ ಬೇಕಾದರೂ ಆವಾಗ ಯೂಸ್ ಮಾಡಿಕೊಳ್ಳಬಹುದು. ಈ ಸಾಂಬಾರ್ ಪೌಡರ್ ಅನ್ನು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಕೊಂಡರೆ 1 ತಿಂಗಳವರೆಗೂ ಬರುತ್ತದೆ. ಸಾಂಬಾರ್ ಮಾತ್ರ ತುಂಬಾ ರುಚಿಯಾಗಿರುತ್ತದೆ. ಒಮ್ಮೆ ಈ ಸಾಂಬಾರ್ ಪುಡಿಯನ್ನು ಮಾಡಿ ನೋಡಿ ಹೇಗಿದೆ ಎಂದು ನನಗೆ ಕಮೆಂಟ್ ಮಾಡಿ. ಮತ್ತೆ ಬರುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.